ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆಯಾದಂಥ ಹೊಂಬಾಳೆ ಫಿಲ್ಮ್ಸ್ ಪ್ರಸ್ತುತಪಡಿಸಿದ ಅನಿಮೇಟೆಡ್ ಸಿನಿಮಾ ಮಹಾವತಾರ ನರಸಿಂಹ ಕಳೆದ ಶುಕ್ರವಾರ ಜುಲೈ 25ರಂದು ತೆರೆ ಕಂಡಿತು. ಬಿಡುಗಡೆಯ 5 ದಿನಗಳಲ್ಲೇ 30 ಕೋಟಿ ರೂಪಾಯಿ ಕಲೆಕ್ಷನ್ ದಾಖಲಿಸಿ ಗಮನ ಸೆಳೆದಿದೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ, ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ. ಅಂದೇ ಬಿಡುಗಡೆಯಾಗಿದ್ದ ಸೂಪರ್ ಸೋ ಚಿತ್ರದ ಬೃಹತ್ ಪ್ರಚಾರದ ಮಧ್ಯೆಯೂ ಮಹಾವತಾರ ನರಸಿಂಹ ಸಿನಿಮಾ ತನ್ನದೇ ಆದ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಬಿಡುಗಡೆ ದಿನದಿಂದ ನಿನ್ನೆಯವರೆಗೂ ಸಿನಿಮಾ 26.43 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಇಂದಿನದೊಂದಿಗೆ ಮತ್ತಷ್ಟು 3 ಕೋಟಿ ರೂಪಾಯಿ ಸೇರಿಕೊಂಡು ಒಟ್ಟು 30 ಕೋಟಿಗೂ ಅಧಿಕ ರೂಪಾಯಿ ಗಳಿಕೆ ತಲುಪಿದೆ. ಇದು ಯಾವುದೇ ದೊಡ್ಡ ಸ್ಟಾರ್ಗಳು ಇಲ್ಲದ ಹಾಗೆ ಅಧಿಕ ಜಾಹೀರಾತು ಇಲ್ಲದಿರುವ ಅನಿಮೇಷನ್ ಚಿತ್ರವೊಂದಕ್ಕೆ ದೊಡ್ಡ ಸಾಧನೆ ಎನ್ನಬಹುದು. ಈ ಚಿತ್ರವೊಂದು ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರದ ಕುರಿತಾದ ಕಥೆಯನ್ನು ಆಧರಿಸಿ ಅನಿಮೇಷನ್ ಮೂಲಕ ಪ್ರಸ್ತುತಪಡಿಸುತ್ತಿದೆ. ನಿರ್ದೇಶಕ ಅಶ್ವಿಕ್ ಕುಮಾರ್ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ದು, ಶಿಲ್ಪಾ ಧವನ್, ಕುಶಾಲ್ ದೇಸಾಯಿ, ಚೈತನ್ಯ ದೇಸಾಯಿ ಅವರು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಚಿತ್ರವಾಗಿರೋ ಇದು ಕನ್ನಡ, ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಗೊಂಡಿದೆ. ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರವನ್ನು ಮಾತ್ರವಲ್ಲ, ಮುಂದಿನ 10 ವರ್ಷಗಳಲ್ಲಿಯೂ ಮಹಾವತಾರ ಶ್ರೇಣಿಯ 7 ಚಿತ್ರಗಳನ್ನು ಬಿಡುಗಡೆ ಮಾಡುವ ಯೋಜನೆಯನ್ನು ಹೊಂದಿದೆ. ಈ ಚಿತ್ರ ಮಾಲಿಕೆಯಲ್ಲಿ ಮಹಾವತಾರ ನರಸಿಂಹ 2025ರ ನಂತರ 2027ಕ್ಕೆ ಮಹಾವತಾರ ಪರಶುರಾಮ, 2029ಕ್ಕೆ ಮಹಾವತಾರ ರಘುನಂದನ, 2031ಕ್ಕೆ ಮಹಾವತಾರ ದ್ವಾರಕಾಧೀಶ, 2033ಕ್ಕೆ ಮಹಾವತಾರ ಗೋಕುಲನಂದ, 2035ಕ್ಕೆ ಮಹಾವತಾರ ಕಲ್ಕಿ ಭಾಗ 1, 2037ಕ್ಕೆ ಮಹಾವತಾರ ಕಲ್ಕಿ ಭಾಗ 2 ಸೇರಿದಂತೆ ಒಟ್ಟು 7 ಚಿತ್ರಗಳನ್ನು ಬಿಡುಗಡೆ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರೂಪಿಸಲಾಗಿದೆ ಅಂತೆ. ಒಟ್ಟು 30 ಕೋಟಿಗೂ ಅಧಿಕ ಕಲೆಕ್ಷನ್ ದಾಖಲಿಸಿರುವ ಮಹಾವತಾರ ನರಸಿಂಹ ಈಗಾಗಲೇ ಆಧ್ಯಾತ್ಮಿಕ ಚಿತ್ರಗಳಲ್ಲಿ ಹೊಸ ಮಾನದಂಡ ಸ್ಥಾಪಿಸಿದೆ. ಭವಿಷ್ಯದಲ್ಲಿ ಈ ಸಿನಿಮಾ ವ್ಯಾಪ್ತಿಯು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇದ್ದು, ಅನಿಮೇಷನ್ ಕ್ಷೇತ್ರದಲ್ಲೂ ಕನ್ನಡ ಚಿತ್ರರಂಗದ ಸ್ಥಾನ ಮತ್ತಷ್ಟು ಬಲವಾಗುತ್ತಿದೆ.